ಆಮೇಲೆ ಅವಳನ್ನ ಸಾಕ್ಷಿಯಾಗಿ ಹಾಕಿದ್ವಿ. ಅವಳು ಸಾಕ್ಷಿಯಾಗಿ ಹಾಕಿದ್ರು ಸಹ ನಜರು ವಿರುದ್ಧವಾಗಿ ಅವಳು ಸಾಕ್ಷಿ ಕೊಡಲೇ ಇಲ್ಲ. 4 ಜನ ಸಹಚರರುಗಳು ಅವಳನ್ನ ದೈಹಿಕವಾಗಿ ಅನುಭವಿಸ್ತಾ ಇದ್ರು ನೋಡಿ. ಅಂಥವಳು ಅವನ ಪರವಾಗಿ ಮಾತಾಡಿದ್ಲಿ ಹೊರತು ನಮ್ಮ ಪರವಾಗಿ ಮಾತಾಡಲಿಲ್ಲ. ಮಾರಣಾಂತಿಕ ಹಲ್ಲೆ. ಅವರು ಒಬ್ಬೊಬ್ಬರು ಒಂದೊಂದು ತಿಂಗಳು ಆಸ್ಪತ್ರೆಯಲ್ಲಿದ್ದು ನಾವು ಜೀವ ಉಳಿಸಿರೋದು ಅವ್ರಿಗೆ. ಅದರೊಳಗೆ ನಾವು ಎನ್ಕೌಂಟ್ರಲ್ಲಿ ಅವನು ದಕ್ಷಿಣ ಕನ್ನಡ ಉಡುಪಿ ಭಾಗದ ಹಲವಾರು ರೌಡಿಗಳು ಅಲ್ಲಿ 4-5 ದಿವಸ, 1 ವಾರಗಳ ಕಾಲ ಅವನು ಇಟ್ಕೊಂಡು ಅನುಭವಿಸಿ ತಂದು ಬಿಡ್ತಾ ಇದ್ದ. ಮಾಡಿದಾಗ ನಾನು CCBಲಿ ACP ಆಗಿದ್ದಾಗ ಅವನು ಇಂಥ ಕಡೆ ಆನೇಕಲ್ನಲ್ಲಿ ಇದ್ದಾನೆ ಅಂತ ಮಾಡಿದಾಗ, ದಾಳಿ ಮಾಡಿದಾಗ ಅವನು, ಅವನ ಸಹೋದರ ಮತ್ತು ಇನ್ನೊಬ್ಬ ಶೇಖರ ಅಂತೇಳಿ ಆಲಯಮಣಿ ಅಂತ ಒಬ್ಬ ದೊಡ್ಡ ದರೋಡೆಕೋರ ಇದ್ದ, ಅವನ ಮಗ, ವಾರಗಟ್ಟಲೆ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅವ್ರನ್ನ ದೈಹಿಕವಾಗಿ ಉಪಯೋಗಿಸ್ಕೊಂಡು, ಆಮೇಲೆ ಆ ಮಕ್ಕಳು ಇವ್ರ ಮೇಲೆ ಯಾರೂ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ತಾವು ಪ್ರೀತಿಸ್ತೀವಿ ಅನ್ನೋ ನಂಬಿಕೆನೂ ಹುಟ್ಟಿಸ್ಬಿಟ್ಟು ಅವ್ರನ್ನ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಕ್ಯಾಬ್ರೆಗಳು ನಗ್ನ ನೃತ್ಯಗಳನ್ನ ಮಾಡ್ತಾರೆ, ಸ್ಟ್ರಿಪ್ಟೀಸ್ ಅಂತಾರೆ ಅದಕ್ಕೆ. ಎಲ್ಲ ಬಟ್ಟೆ ಬಿಚ್ಚಾಕಿ ಕೊಲೆಗಳಾಯಿತು. ಚಲನಚಿತ್ರ ನಟಿಗಳ ರೀತಿಯಲ್ಲಿ ಮೇಕಪ್ ಮಾಡೋರು. ಮೇಕಪ್ ಮಾಡಿ ಲೈಟಿನ ಮಧ್ಯೆ ನಿಲ್ಲಿಸಿ ಕುಣಿಸೋದು ನೋಡಿ ಅಶ್ಲೀಲವಾಗಿ ನೃತ್ಯ ಮಾಡ್ಕೊಂಡಿರೋರು. ಆಮೇಲೆ ಬಟ್ಟೆ ಭಾಳ ಕನಿಷ್ಠ ಬಟ್ಟೆಗಳನ್ನು ಧರಿಸಿ ಮಾಡ್ತಾಯಿದ್ರು. ಅವ್ರೇನೋ ಮದ್ಯಪಾನ ಮಾಡ್ತಾರೆ ಅಂದರೆ ಇವ್ರಿಗೆ ಕೊಟ್ಟರೆ ಇವ್ರಿಗೆ ನೀರು ಹಾಕ್ಬಿಟ್ಟು ಕೊಡ್ತಾರೆ, ಇವ್ರು ನೀರು ಕುಡಿಬೇಕು. ಅವನು ಮದ್ಯಪಾನಕ್ಕೆ 1ಕ್ಕೆ 2 ರೇಟಲ್ಲಿ ಅವನಿಗೆ ಬಿಲ್ಲು. ಆದರೆ ಕಾಲಕ್ರಮೇಣ ಈ ದರೋಡೆಕೋರ ನಜರು, ಅವನು ಮೂಲತಃ ದರೋಡೆಕೋರ, ಅವನು ಎಲ್ಲ ಮಡಿವಾಳದ ಕಡೆ ಅವನು. ಅವನ ಸಹೋದರರೆಲ್ಲ ದರೋಡೆಕೋರ್ರೆ. ಇವ್ರೇನು ಮಾಡಿದ್ರು, ಈ ಏಕಾಏಕಿ ದಾಳಿ ಮಾಡಿಬಿಡೋದು. ಆಮೇಲೆ ಇವ್ರನ್ನ ಹೆಂಗೆ ಮಾಡ್ತಾಯಿದ್ರು ಅಂದರೆ, ಈ ಲೈವ್ ಬ್ಯಾಂಡು ಭಾಳ ಪ್ರವರ್ಧಮಾನಕ್ಕೆ ಬಂದಾಗ ಈ ಲೈವ್ ಬ್ಯಾಂಡ್ ಕಲಾವಿದರು, ಅತಿ ಹೆಚ್ಚು ಕಲಾವಿದರು ಬರ್ತಾ ಇದ್ದಿದ್ದು ನಾರ್ತ್ ಈಸ್ಟ್ ಪ್ರದೇಶದಿಂದ. ಬಾಂಗ್ಲಾದೇಶದ ಯುವತಿಯರು ಬರ್ತಾಯಿದ್ರು. ಉತ್ತರ ಪ್ರದೇಶ, ಗಾಜಿಯಾಬಾದು ಈ ಕಡೆ ಮಹಿಳೆಯರು ಜಾಸ್ತಿ ಬರ್ತಾಯಿದ್ರು. ಆ ಮಹಿಳೆಯರೆಲ್ಲ ಸಣ್ಣ ಸಣ್ಣ ಮಕ್ಕಳು ಬರೋರು, 17 ವರ್ಷ 15 ವರ್ಷದ ಮಕ್ಕಳು ಬರೋರು. ಅದು ಯಾಕೆ ಬರೋರು ಅಂದರೆ, ಅಲ್ಲಿರ್ತಕ್ಕಂಥ ಕಡು ಬಡತನ ಅವ್ರನ್ನ ಇಲ್ಲಿಗೆ ತರ್ತಾಯಿದ್ರು. ಅಲ್ಲಿಗೆ ದಳ್ಳಾಳಿಗಳು ಶುರು ಆದರು, ಈಗ ಸರಬರಾಜು ಮಾಡೋವಂಥ ದಳ್ಳಾಳಿಗಳು ಶುರು ಆದರು. ಆಮೇಲೆ ಆ ಮಕ್ಕಳಿಗೆ ಯಾವ ಭಾಷೆನೂ ಬರ್ತಾ ಇರಲಿಲ್ಲ, ಅವರ ಸ್ಥಳೀಯ ಭಾಷೆ ಬಿಟ್ಟರೆ. ಈಗ ಭೋಜ್ಪುರಿ, ಇಲ್ಲಾಂದರೆ ಅಸ್ಸಾಮಿ, ಇಲ್ಲಾಂದರೆ ಬಾಂಗ್ಲಾದೇಶದವ್ರಿಗೆ ಬರೀ ಬಾಂಗ್ಲಾ ಭಾಷೆ, ಈ ಥರ ಬೆಂಗಾಲಿ ಭಾಷೆ, ಇದು ಬಿಟ್ಟರೆ ಬೇರೆ ಭಾಷೆಗಳು ಬರ್ತಾ ಇರಲಿಲ್ಲ ಅವರಿಗೆ. ಕೆಲವು ಮಕ್ಕಳಿಗೆ ಹಿಂದಿ ಅರ್ಥ ಆಗ್ತಾ ಇರಲಿಲ್ಲ, ಇಂಗ್ಲೀಷ್ ಅಂತೂ ಕೇಳೋದೇ ಬೇಡ. ಆ ಸ್ಥಿತಿಲಿದ್ದಂಥ ಮಕ್ಕಳಿಗೆ ಇಲ್ಲಿ ಉದ್ಯೋಗದ ಆಮಿಷ ಒಡ್ಡಿ ತಂದೆ ತಾಯಿಗಳಿಗೆ ದುಡ್ಡು ಕೊಟ್ಟು, ಬಡತನ, ತಂದೆ ತಾಯಿಗಳಿಗೆ ದುಡ್ಡು ಕೊಟ್ಟು ಇಲ್ಲಿ ತಂದು ಆಡಿಸೋರು. ಅವ್ರಿಗೆ ಚಲನಚಿತ್ರ ನಟಿಗಳ ರೀತಿಯಲ್ಲಿ ಮೇಕಪ್ ಮಾಡೋರು. ಮೇಕಪ್ ಮಾಡಿ ಲೈಟಿನ ಮಧ್ಯೆ ನಿಲ್ಲಿಸಿ ಕುಣಿಸೋದು ನೋಡಿ ನಿಮಗೆ ಈ ಉತ್ತರ ಭಾರತದ ವ್ಯಾಪಾರಿಗಳು, ಬೆಂಗಳೂರು ನಗರದಲ್ಲಿ ಏನು ಉತ್ತರ ಭಾರತದ ತುಂಬ ವ್ಯಾಪಾರಿಗಳಿದ್ದಾರಲ್ಲ, ಇವ್ರ ಮೇಲೆ ಹಣ ಸುರಿಯಲಿಕ್ಕೆ ಶುರು ಮಾಡಿದ್ರು. ಹಣ ಸುಲಿಯಲಿಕ್ಕೆ ಶುರು ಮಾಡಿ ಅವರು ಒಬ್ಬೊಬ್ಬರನ್ನ ತಾವು ಪ್ರೀತಿಸ್ತೀವಿ ಅನ್ನೋ ನಂಬಿಕೆನೂ ಹುಟ್ಟಿಸ್ಬಿಟ್ಟು ಅವ್ರನ್ನ ಎಲ್ಲ ಸೌಕರ್ಯಗಳನ್ನು ಕೊಟ್ಟು ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ಇದು ಎಲ್ಲರಿಗೂ ಒಂದು ಆಕರ್ಷಣೆ ಶುರು ಆಗೋಯ್ತು. ಅಲ್ಲಿ ಯಾರೋ ಒಬ್ಬ ದುಡ್ಡವನು ಸಿಗ್ತಾನೆ, ನಮ್ಮನ್ನು ಸಾಕ್ತಾನೆ ಅನ್ನೋ ಭಾವನೆ ಬೆಳೆದು ಈ ಮಕ್ಕಳೆಲ್ಲ ಅದಕ್ಕೆ ಬಲಿ ಬೀಳಕ್ಕೆ ಶುರು ಮಾಡಿದ್ರು. ಅಂಥ ಒಂದು ಲೈವ್ ಬ್ಯಾಂಡ್ ನಡೀತಾ ಇದ್ದಂಥ ಜಾಗಕ್ಕೆ ಏಕಾಏಕಿ ದಾಳಿ ಮಾಡಿ 4-5 ಹುಡುಗರನ್ನ ಅಪಹರಿಸ್ಕೊಂಡು ಹೋಗ್ಬಿಡ್ತಾ ಇದ್ದ ಈ ನಜರು ಮತ್ತು ಇವನ ತಂಡ. ಅಪಹರಿಸ್ಕೊಂಡು ಹೋಗ್ಬಿಟ್ಟು ವಾರಗಟ್ಟಲೆ ಅವ್ರನ್ನ ಬಿಡ್ತಾ ಇರಲಿಲ್ಲ. ಅವ್ರನ್ನ ದೈಹಿಕವಾಗಿ ಉಪಯೋಗಿಸ್ಕೊಂಡು, ಆಮೇಲೆ ಆ ಮಕ್ಕಳು ಇವ್ರ ಮೇಲೆ ಯಾರೂ ಕಂಪ್ಲೇಂಟ್ ಕೊಡ್ತಾ ಇರಲಿಲ್ಲ. ಆ ಹೋಟ್ಲವರು ದೂರನ್ನ ನೀಡ್ತಾ ಇರಲಿಲ್ಲ. ಎಲ್ಲೋ ಆ ಹುಡುಗಿ ಬರಲೇ ಇಲ್ಲ ಅಂದಾಗ ಬಂದು ದೂರು ಕೊಟ್ಟಾಗ ಅವನ ಮೇಲೆ, ನಜರು ಮೇಲೆ ಇದು ನಜರು ಮಾಡ್ತಾ ಇದ್ದಾನೆ ಅಂತೇಳಿ ಮಾಹಿತಿ ಸಿಕ್ತು ಅವ್ರಿಗೆ. ಏಕಾಏಕಿ ಅವನ ತಂಡದ ಜೊತೆ ಬರೋದು, ಎಲ್ಲರಿಗೂ ಹೊಡೆದು ಎತ್ಕೊಂಡು ಹೋಗ್ಬಿಡೋದು. ಅವ್ರನ್ನ 4-5 ದಿವಸ, 1 ವಾರಗಳ ಕಾಲ ಅವನು ಇಟ್ಕೊಂಡು ಅನುಭವಿಸಿ ತಂದು ಬಿಡ್ತಾ ಇದ್ದ. ಅವ್ರು ಬಿಟ್ಟಾಗ ಇವರು ಎಲ್ಲ ಕಥೆಗಳು ಹೇಳಿದಾಗ ಇದು ಪ್ರಚಾರ ಆಯಿತು, ನಜರು ಮತ್ತು ತಂಡ ಇದು ಕೆಲಸ ಮಾಡ್ತಾ ಇದ್ದೆ ಅಂತ. ಅವನ್ನ 2 ಬಾರಿ ಅವನ ಮೇಲೆ ದಾಳಿ ಮಾಡ್ತಾರೆ ಪೊಲೀಸ್ನವರಾಗ. ಕೋಲಾರದಲ್ಲಿ ಮತ್ತೆಲ್ಲ ದಾಳಿ ಮಾಡಿದಾಗ ಅವನು 2 ಬಾರಿನೂ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾನೆ, ಸಿಗೋದಿಲ್ಲ. ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡ್ತಾನೆ ಅವನು. ಆಮೇಲೆ ದೊಡ್ಡ ದರೋಡೆಕೋರ ಅವನು.
ಈ ಆಮೇಲೆ ದರೋಡೆ ಬಿಟ್ಬಿಟ್ಟು ಇದನ್ನೇ ಶುರು ಮಾಡ್ಕೊಂಬಿಟ್ಟ ಅವನು. ಅಪಹರಿಸೋದು, ಲೈವ್ ಬ್ಯಾಂಡ್ನವ್ರ ಹತ್ರ ದುಡ್ಡು ಕಿತ್ಕೊಳ್ಳೋದು. ನಿಮ್ಮ 4 ಜನ ಹುಡುಗಿರು ನನ್ನ ಜೊತೆ ಇದ್ದಾರೆ, ನೀವು ಇಷ್ಟು ದುಡ್ಡು ಕೊಟ್ಟರೆ ಬಿಡ್ತೀನಿ ಅಂತ. ಅವರು ಪೊಲೀಸ್ನವ್ರಿಗೆ ದೂರು ಕೊಡ್ತಾ ಇರಲಿಲ್ಲ. ಈ ಮಕ್ಕಳು ಪಾಪ ಯಾವುದೋ ಹೊರ ರಾಜ್ಯದಿಂದ ಬಂದಿರೋರ ಮಕ್ಕಳು, ಇವ್ರಿಗೇನೂ ಗೊತ್ತಿರ್ತಾ ಇರಲಿಲ್ಲ. ಅವ್ರಿಗೆ ಸಮಾಧಾನ ಮಾಡಿ ಅವ್ರನ್ನ ಇಟ್ಕೊಂಡು ಬೈದಲ್ಲೇ ಇವರು ಮಾಡ್ತಾಯಿದ್ರು. ಇದು ಪ್ರಚಾರ ಆದಾಗ ನೋಡಿ, ಅವನು ಲೈವ್ ಬ್ಯಾಂಡಲ್ಲಿ ಇದನ್ನು ಬೇರೆ ದರೋಡೆ ಇದನ್ನೆಲ್ಲ ಬಿಟ್ಬಿಟ್ಟು ಇದನ್ನೇ ದಂಧೆ ಮಾಡ್ಕೊಂಬಿಟ್ಟ. ದಂಧೆ ಮಾಡಿ ಅವನು ನಾನು CCBಲಿ ACP ಆಗಿದ್ದಾಗ ಅವನು ಇಂಥ ಕಡೆ ಬರ್ತಾನೆ ಅಂದಾಗ, ಇದು ದಂಧೆ ಮಾಡಿದಾಗ, ನಾನು CCBಲಿ ACP ಆಗಿದ್ದಾಗ ಅವನು ಇಂಥ ಕಡೆ ಆನೇಕಲ್ನಲ್ಲಿ ಇದ್ದಾನೆ ಅಂತ ಮಾಡಿದಾಗ, ದಾಳಿ ಮಾಡಿದಾಗ ಅವನ ಸಹೋದರ ಮತ್ತು ಇನ್ನೊಬ್ಬ ಶೇಖರ ಅಂತೇಳಿ ಆಲಯಮಣಿ ಅಂತ ಒಬ್ಬ ದೊಡ್ಡ ದರೋಡೆಕೋರ ಇದ್ದ, ಅವನ ಮಗ, ಇವರೆಲ್ಲ ಸಿಕ್ಕು ಬೀಳ್ತಾರೆ. ನಮಗೆ ಸಿಕ್ಕು ಬಿದ್ದಾಗ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡ್ತಾರೆ, ಮಾರಣಾಂತಿಕ ಹಲ್ಲೆ. ನಮ್ಮ 4-5 ಜನಕ್ಕೆ ಏಟು ಬೀಳುತ್ತೆ, ಅದರೊಳಗೆ 2ಗಂತೂ ಮಾರಣಾಂತಿಕ ಹಲ್ಲೆ. ಅವರು ಒಬ್ಬೊಬ್ಬರು ಒಂದೊಂದು ತಿಂಗಳು ಆಸ್ಪತ್ರೆಯಲ್ಲಿದ್ದು ನಾವು ಜೀವ ಉಳಿಸಿರೋದು ಅವರಿಗೆ. ಅದರೊಳಗೆ ನಾವು ಎನ್ಕೌಂಟ್ರಲ್ಲಿ ಅವನು ನಜರು ಸಾಯ್ತಾನೆ. ನಜರು ಸತ್ತಾಗ ಆ ಮನೆ ದಾಳಿ ಮಾಡಿದಾಗ ಈ ಲೈವ್ ಬ್ಯಾಂಡ್ನಲ್ಲಿ ನೃತ್ಯ ಮಾಡ್ತಾ ಇದ್ದಂಥ ಹೆಣ್ಮಗಳು ಉತ್ತರ ಪ್ರದೇಶದವಳು, ಅವಳು ಅವನ ಪರವಾಗಿ ಮಾತಾಡಿದ್ಲು. ಅವತ್ತು ನಾವು ದಾಳಿ ಮಾಡಿದಾಗ ಅವಳನ್ನ ಈ 4 ಜನ ನಜರು 3 ಜನ ನಜರು ಸೇರಿ 4 ಜನ ಸಹಚರರುಗಳು ಅವಳನ್ನ ದೈಹಿಕವಾಗಿ ಅನುಭವಿಸ್ತಾ ಇದ್ರು ನೋಡ್ರಿ. ಅಂಥವಳು ಅವನ ಪರವಾಗಿ ಮಾತಾಡಿದ್ಲಿ ಹೊರತು ನಮ್ಮ ಪರವಾಗಿ ಮಾತಾಡಲಿಲ್ಲ. ಆನೇಕಲ್ಲಲ್ಲಿ. ಆಮೇಲೆ ಅವಳನ್ನ ಸಾಕ್ಷಿಯಾಗಿ ಹಾಕಿದ್ವಿ. ಅವಳು ಸಾಕ್ಷಿಯಾಗಿ ಹಾಕಿದ್ರು ಸಹ ನಜರು ವಿರುದ್ಧವಾಗಿ ಅವಳು ಸಾಕ್ಷಿ ಕೊಡಲೇ ಇಲ್ಲ. ಇವನು ಸತ್ತಿದ್ದ, ಅವ್ರ ತಮ್ಮ ಬದುಕಿದ್ದ, ಸಾಕ್ಷಿ ಕೊಡಲಿಲ್ಲ. ಆದರೆ ಆ ಕೇಸಲ್ಲಿ ಅವರಿಗೆ 12 ವರ್ಷಗಳ ಕಾಲ ಕಠಿಣ ಶಿಕ್ಷೆಗೆ ಒಳಪಟ್ಟರು. ನಜರು ಎನ್ಕೌಂಟ್ರಲ್ಲಿ ಸತ್ತ. ಇದು ಒಂದು ಘಟನೆ ನಾನು ನಿಮ್ಗೆ ಎಷ್ಟು ಸೀರಿಯಸ್ ಆಗಿ ನಡೀತದೆ ಈ ಘಟನೆಗಳಲ್ಲಿ ಅಂತ. ಆಮೇಲೆ ಈ ಲೈವ್ ಬ್ಯಾಂಡ್ಗಳಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ, ಎಲ್ಲರಿಗೂ ಏನೋ ಅವ್ರಿಗೊಂದು ಉದ್ಯೋಗ, ನಿರುದ್ಯೋಗ ಸಮಸ್ಯೆ, ಹೆಣ್ಣು ಮಕ್ಕಳಿಗೆ ಅವಕಾಶ ಕೊಡಬೇಕು ಲೈವ್ ಬ್ಯಾಂಡಲ್ಲಿ ಕೆಲಸ ಮಾಡೋಕ್ಕೆ ಅಂತ ಇಲ್ಲಿ ಮುಂಬೈಯಲ್ಲಿ, ಕಲ್ಕಟ್ಟಾದಲ್ಲಿ, ಎಲ್ಲ ಕಡೆನೂ ಅವರು ನ್ಯಾಯಾಲಯನ, ಈ ಬಾರ್ ನಡೆಸೋಂಥ ಮಾಲೀಕರು ನ್ಯಾಯಾಲಯಕ್ಕೆ ಹೋಗಿದ್ರು. ಅದು ಎಲ್ಲಿ ತನಕ ಎಷ್ಟು ಕ್ರೂರವಾಗಿ ಅದು ನಡೀತಾ ಇತ್ತು ಅಂದರೆ, ಮುಂಬೈಯಲ್ಲಿ ಶಿಫ್ಟ್ ಬೇಸಿಸಲ್ಲಿ ನಡೀಲಿಕ್ಕೆ ಶುರು ಆಯಿತು. ಶಿಫ್ಟ್ ಬೇಸಿಸಲ್ಲಿ ನಡೀತಾ ಇರಬೇಕಾದ್ರೆ ರಾಜಕಾರಣಿಗಳ ಕೃಪಾ ಕಟಾಕ್ಷ ಮತ್ತು ಭೂಗತ ಲೋಕದ ಕೃಪಾ ಕಟಾಕ್ಷದಲ್ಲಿ ಇದು ನಡೆಯೋಕ್ಕೆ ಪ್ರಾರಂಭ ಆಯಿತು. ಈ ಮಂಗಳೂರಿನ ಇವರೆಲ್ಲ ಜನರಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ನಡೆದವರು ಈ ದಕ್ಷಿಣ ಕನ್ನಡ, ಉಡುಪಿ ಭಾಗದ ಹಲವಾರು ರೌಡಿಗಳು ಅಲ್ಲಿ ಬಾಂಬೆಲಿ ಎಮರ್ಜ್ ಆಗ್ಬಿಟ್ರು. ಮುಂಬೈ ಲೋಕಲ್ ಇವರೆಲ್ಲ, ನಿಮ್ಮ ದಾವೂದ್ ಇಬ್ರಾಹಿಂ ಇರಲಿ, ಚೋಟಾರಾಜನ್ ಇರಲಿ, ಇವರೆಲ್ಲರೂ ಪ್ರಾರಂಭ ಆದರು. ಕೊಲೆಗಳಾಯಿತು, ಕೌಂಟರ್ ಕೊಲೆಗಳಾಯಿತು, ಹೊಡೆದಾಟಗಳಾಯಿತು. ಈ ಬಾರ್ ವಿಚಾರಕ್ಕೆ ಮಾತ್ರ ಅಲ್ಲಿ ಶಿಫ್ಟ್ ವೈಸು ಬೆಳಿಗ್ಗೆ ಕೂತ್ಕೊಂಡ್ರೆ ಸಾಯಂಕಾಲ ತನಕ ಕೂತ್ಕೊಳ್ಳೋಂಗಿಲ್ಲ. 6 ಗಂಟೆಯಿಂದ 9 ಗಂಟೆ, 9 ಗಂಟೆಯಿಂದ 12 ಗಂಟೆ, ಆಮೇಲೆ ರಾತ್ರಿ ವಿಶೇಷ ಶೋ. ಇದು ಎಲ್ಲಿ ತನಕ ಆಗೋಯ್ತು ಅಂದರೆ, ಆ ಬಾರ್ಗಳಲ್ಲಿ ವಿರೋಧಿ ಗ್ರೂಪ್ಗಳು ಬಂದು ದಾಳಿ ಮಾಡಿ ಕೊಲೆಗಳಾಗೋಯ್ತು. ದೊಲಾಕಿ ಅಂಥೇಳಿ ಅಲ್ಲಿ ಈ ಡ್ಯಾನ್ಸ್ ಬಾರು, ಲೈವ್ ಬ್ಯಾಂಡುಗಳು, ಕ್ಯಾಬ್ರೆಗಳನ್ನ ನಡೆಸ್ತಾ ಇದ್ರು. ಅವರು ರಾಜಕೀಯವಾಗಿ ಅವ್ರಿಗೆ ಬೆಂಬಲ ತುಂಬ ಇತ್ತು. ಈ ಸ್ಥಳೀಯ ರಾಜಕೀಯ ಪಕ್ಷಗಳು, ಇವತ್ತೇನು ರಾಜಕೀಯ ಪಕ್ಷಗಳು, ಸ್ಥಳೀಯರು, ನಾವು ಭಾಷೆ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅನ್ನೋ ಅಂಥ ರಾಜಕಾರಣಿಗಳು ಇಂಥ ರೌಡಿಗಳ ಹಿಂದೆ ನಿಂತ್ಕೊಂಡ್ರು. ನಾವು ಸಂಸ್ಕೃತಿಯ ಪ್ರತಿಪಾದಕರು, ಭಾಷೆಯ ಪ್ರತಿಪಾದಕರು, ಈ ಮಹಾರಾಷ್ಟ್ರದ ಗೌರವ ಕಾಪಾಡ್ತೀವಿ ಅಂತ ಹೇಳ್ಕೊಂಡು ತಿರುಗುವಂಥ ರಾಜಕಾರಣಿಗಳು, ರಾಷ್ಟ್ರೀಯ ಪಕ್ಷದ ರಾಜಕಾರಣಿಗಳು ಈ ರೌಡಿಗಳ ಹಿಂದೆ, ಈ ಡ್ಯಾನ್ಸ್ ಬಾರ್ಗಳ ಹಿಂದೆ, ಲೈವ್ ಬ್ಯಾಂಡ್ಗಳ ಹಿಂದೆ ನಿಂತ್ಕೊಂಡ್ರು. ಆದಾಗ್ಯೂ ಅಲ್ಲಿ ಕೊಲೆಗಳೆಲ್ಲ ಆಗ್ತಾ ಶುರು ಮಾಡ್ತು. ನಾನು ಕೇಳ್ಪಟ್ಟಿದ್ದೊಂದು ವಿಚಾರ ಏನು ಅಂದರೆ, ದೊಲಾಕ್ಸ್ ಅಂತ ಭಾಳ ಪ್ರಬಲವಾದ ಭೂಗತ ಲೋಕಕ್ಕೆ ಹಣ ಸರಬರಾಜು ಮಾಡ್ತಾ ಇದ್ದಂಥ ಉದ್ಯಮಿಗಳವರು, ಈ ಹೋಟೆಲ್ ಉದ್ಯಮದಲ್ಲಿದ್ದವರು, ಈ ಥರ ಬಾರುಗಳೆಲ್ಲ ಮಾಡಿದವರು, ಅವರ ಬಾರ್ ಮುಂದೆ ಇಡೀ ಒಂದು ಪೊಲೀಸ್ ವ್ಯಾನ್ ನಿಂತ್ಕೊಂಡು ಪ್ರತಿದಿನ 24 ಗಂಟೆಗಳ ಕಾಲ ಒಂದು ಪೊಲೀಸ್ ವ್ಯಾನ್ ಇದ್ದೊಂದು ಪ್ರೊಟೆಕ್ಷನ್ ಕೊಟ್ಟು ನಡೆಸ್ತಾ ಇದ್ರು ಅನ್ನೋದು ಕೇಳಿದಾಗ
ನಾಚಿಗೇಡಿನ ವಿಚಾರ ಇದೆ. ವ್ಯವಸ್ಥೆಯಲ್ಲಿ ಆ ಹೆಣ್ಣು ಮಕ್ಕಳು ಈ ದಂಧೆಗೆ ಬರದಂಗೆ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ಆದರೆ ಆ ಹೆಣ್ಣು ಮಕ್ಕಳು ನಾಗರಿಕವಾಗಿ ಕಾನೂನು ಬಾಹಿರವಾಗಿ ಮಾಡ್ತಾ ಇರುವಂತ ದಂಧೆಗೆ ಕಾವಲ್ ನಿಂತು ನಡ್ಸಕ್ಕೆ ಅವಕಾಶ ಕೊಟ್ಟಂತ ವ್ಯವಸ್ಥೆ ಕಂಡಿರೋದು ಇದು ಈ ದೇಶದ ವ್ಯವಸ್ಥೆಯ ದುರಂತ. ಇದು ಈ ಥರ ತುಂಬ ಮಾಡಿದಾಗ ನಾವು ಈ ಬೆಂಗಳೂರು ನಗರದಲ್ಲಿ ಕ್ಯಾಬ್ರೆಗಳು ನಗ್ನ ನೃತ್ಯಗಳನ್ನ ಮಾಡ್ತಾರೆ, ಸ್ಟ್ರಿಪ್ಟೀಸ್ ಅಂತಾರೆ ಅದಕ್ಕೆ. ಎಲ್ಲ ಬಟ್ಟೆ ಬಿಚ್ಚಾಕಿ ವಿಶೇಷ ಗಿರಾಕಿಗಳಿಗೆ ಅದನ್ನು ವಿಶೇಷ ಎಂಟ್ರಿ ಫೀಸ್ ಸಾವಿರಾರು ರೂಪಾಯಿ ಕೊಟ್ಟು ಅವರು ಬಾಕಿ ಎಲ್ಲ ಬಿಟ್ಟು ಬರೀ ಒಳಗೆ ಹೋಗ್ಲಿಕ್ಕೆ ಇಷ್ಟು 1000 10,000 ಆ ಥರ ಕೊಟ್ಟು ಮಾಡ್ತಾ ಇದ್ದಂಥ ಕಾಲಘಟ್ಟದಲ್ಲಿ ಅದಕ್ಕೆ ಪೊಲೀಸ್ನವ್ರು ಹೋಗ್ದಾಗೆ ಎಲ್ಲ ಗೇಟ್ಗಳಿಗೆ ಬೀಗ ಹಾಕಿರೋರು, ಒಳಗಡೆ ಅವ್ರಿಗೆ ನಂಬಿಕೆ ಇರೋ ಗಿರಾಕಿಗಳನ್ನ ಕಸ್ಟಮರ್ಸ್ನ ಮಾತ್ರ ಬಿಟ್ಕೊಳ್ತಾ ಇದ್ರು. ಇದು ನಡೀತಾ ಇದೆ ಅಂತ ಗೊತ್ತಾದಾಗ ಇದನ್ನು ಬ್ಯಾನ್ ಮಾಡಬೇಕು ಅಂತ ಪೊಲೀಸ್ ಇಲಾಖೆ ಬ್ಯಾನ್ ಮಾಡ್ತಾ ಲೈಸೆನ್ಸ್ಗಳನ್ನ ರಿನ್ಯೂವಲ್ ಮಾಡಲಿಲ್ಲ. ಆಗ ನಮ್ಮ ಪೊಲೀಸ್ ಇಲಾಖೆ ಮೇಲೆ ಬಂದಂಥ ಒತ್ತಡ ನೀವು ಅದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆಗಿದ್ದಂಥ ಪೊಲೀಸ್ ಕಮಿಷನರುಗಳಾಗಲಿ DCPಗಳಾಗಲಿ ಆ ಒತ್ತಡಗಳನ್ನು ಮೀರಿ ಅದನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಟ್ಟರು, ಯಶಸ್ವಿ ಕೂಡ ಆದರು. ಆಮೇಲೆ ಕ್ಯಾಬರೆ ನಿಂತೋಯ್ತು. 80ರ ದಶಕದ ನಂತರ 80, 83, 84 ಈ ಭೂಗತ ಲೋಕ ಭಾಳ ಇದು ಹಾವಳಿ ಜಾಸ್ತಿ ಆಗೋಯ್ತು ಅಂದಾಗ ಇದರದ್ದು ಪ್ರಭಾವ ಅಂಥೇಳಿ ಈ ನಗ್ನ ನೃತ್ಯಗಳು ನಡೀತಾ ಇದ್ದಂಥ ಕ್ಯಾಬರೆ ಅಂತ ಏನು ನಡೀತಾ ಇತ್ತು ಅದನ್ನು ನಿಷೇಧ ಮಾಡಿದ್ರು. ನಿಷೇಧ ಮಾಡಿದ ಮೇಲೆ ಇವರುಗಳು ಈ ಶಾಸ್ತ್ರೀಯ ಸಂಗೀತದ ತಂದರು, ನಡೀಲಿಲ್ಲ. ಚಲನಚಿತ್ರ ಗೀತೆಗಳು ತಂದರು, ನಡೀಲಿಲ್ಲ. ಮಹಿಳೆಯರೇ ಹಾಡು ಹೇಳುವಂಥ ಲೈವ್ ಬ್ಯಾಂಡ್ ಅಂತ ತಂದು ಒಳಗಡೆ ಬಿಟ್ರು. ಲೈವ್ ಬ್ಯಾಂಡ್ ರೂಪದಲ್ಲಿ ನಡೀಲಿಕ್ಕೆ ಶುರು ಆಯಿತು. ಆಮೇಲೆ ಆ ಹಾಡು ಹೇಳ್ತಾ ಇರಬೇಕಾದ್ರೆ ಈ ಅದಕ್ಕೂ ಜನ ಬರೋಕ್ಕೆ ಶುರು ಮಾಡಲ್ಲ. ಈ ಆರ್ಜೆಗಳು ಬಂದರು, ರೇಡಿಯೋ ಜಾಕಿಗಳು ಬಂದರು. ಈ ಪಾಶ್ಚಿಮಾತ್ಯ ಸಂಗೀತ ಆಗಿ ಕುಣಿಯೋಕ್ಕೆ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಬಂದರು. ಅದು ಡ್ಯಾನ್ಸ್ ಬಾರ್. ಆ ಡ್ಯಾನ್ಸ್ ಬಾರು ಎಲ್ಲಿ ನಾಯಿ ಕೊಡೆಗಳಂತ ಬಂದ್ಬಿಡ್ತು. ಆಮೇಲೆ ಇದನ್ನು ಪೊಲೀಸ್ನವ್ರು ನಿಲ್ಲಿಸಿದ್ರು, ಎಕ್ಸೈಸ್ ಇಲಾಖೆಯವ್ರು ನಿಲ್ಲಿಸಿದ್ರು. ಹೆಂಗೆ ನಿಲ್ಲಿಸಿದ್ರು ಅಂದರೆ ಕರ್ನಾಟಕ ಪೊಲೀಸ್ ಕಾಯ್ದೆ ಸೆಕ್ಷನ್ 21 ಪ್ರಕಾರ ಕೇಸುಗಳು ದಾಖಲು ಮಾಡಿ ಇವ್ರನ್ನೆಲ್ಲ ಕೋರ್ಟುಗಳಿಗೆ ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಇವರು ಈ ಅವ್ರದ್ದೊಂದು ಸಂಘ ಇರುತ್ತೆ, ಮಾಲೀಕರ ಸಂಘ. ಇವರು ಹೈಕೋರ್ಟಲ್ಲಿ ಒಂದು ರಿಟ್ ಹಾಕ್ಕೊಂಡು ಇದು ನಿರುದ್ಯೋಗದ ಸಮಸ್ಯೆ ನಾವು ನೀಗಿಸ್ತಾ ಇದ್ದೀವಿ, ಹೆಣ್ಣು ಮಕ್ಕಳಿಗೆ ಉದ್ಯೋಗ ಬೇಕು, ಈ ಕಾಯ್ದೆಯಲ್ಲಿ ಸೆಕ್ಷನ್ನಲ್ಲಿ ಕೇಸ್ ಹಾಕಬಾರ್ದು ಅಂದಾಗ ಅದೊಂದು ಆದೇಶ ಬರುತ್ತೆ. ಆದೇಶದ ಮೇಲೆ ಪರ್ಮಿಷನ್ ಸಿಕ್ಕಿದಾಗ ಇವರು ಶುರು ಮಾಡಿದ್ರು. ಪರ್ಮಿಷನ್ ಇದೆ, ನೀವು ಪೊಲೀಸ್ನವ್ರು ಒಳಗಡೆ ಬರಬಾರ್ದು, ಎಕ್ಸೈಸ್ನವ್ರು ಒಳಗಡೆ ಬರಬಾರ್ದು ಅಂತ. ಆದರೂ ಅಲ್ಲೊಂದು ರಿಟ್ಟಲ್ಲಿ ಆದೇಶದಲ್ಲಿ ಒಂದು ಬರೆಯೋದು, ಕಾನೂನು ಬಾಹಿರ ಚಟುವಟಿಕೆ ಮಾಡಿದ್ರೆ ಪೊಲೀಸ್ನವರು ಅಥವಾ ಎಕ್ಸೈಸ್ ಇಲಾಖೆಯವರು ಕ್ರಮ ತೆಗೆದುಕೊಳ್ಬೋದು ಅಂತ ಒಂದು ಲೈನು ಇರುತ್ತೆ. ಅದ್ರ ಮೇಲೆ ನಾವು ತಿರ್ಗಾ ದಾಳಿ ಮಾಡೋಕ್ಕೆ ಶುರು ಮಾಡಿದಾಗ ಮೊದಲಿಗೆ ನಾವು ದಾಳಿ ಮಾಡೋಕ್ಕೆ ಶುರು ಮಾಡಿದ್ದು ಕಾಲದ ಮಿತಿ, ಟೈಮ್ ಲಿಮಿಟ್ನ ಮೀರಿ ಮಾಡ್ತಾ ಇದ್ದಂಥ ಬಾರುಗಳಲ್ಲಿ ನಾವು ಲೈವ್ ಬ್ಯಾಂಡ್ ಬಾರುಗಳಲ್ಲಿ ದಾಳಿ ಮಾಡ್ತಾ ಇದ್ವಿ. ನಾನು ಭಾಳಷ್ಟು ಕಡೆ CCB ACP ಆಗಿದ್ದಾಗ ದಾಳಿ ಮಾಡಿದಾಗ ಒಂದು 20-25 ಜನ ಹೆಣ್ಮಕ್ಳು ಅಶ್ಲೀಲವಾಗಿ ನೃತ್ಯ ಮಾಡ್ಕೊಂಡಿರೋರು, ಆಮೇಲೆ ಭಾಳ ಕನಿಷ್ಠ ಬಟ್ಟೆಗಳನ್ನು ಧರಿಸಿ ಮಾಡ್ತಾಯಿದ್ರು. ಆ ಮಕ್ಕಳಿಗೆ ಏನು ಪರಿವೇನೇ ಇಲ್ಲ. ಆಮೇಲೆ ಅವ್ರಿಗೇನು ಊಟ ತಿಂಡಿ ವ್ಯವಸ್ಥೆ ಏನು ಚೆನ್ನಾಗಿರಲಿಲ್ಲ. ನಾನು ದಾಳಿ ಮಾಡಿದಾಗ ಒಂದು ಕಡೆ ನೋಡಿದೆ, ನಾನು ಒಂದು ಹೋಟ್ಲಲ್ಲಿ ದಾಳಿ ಮಾಡಿದಾಗ ಆ ಮಕ್ಕಳು ಗಾಬರಿ ಬಿದ್ದೋದ್ರು. ಬಟ್ ಅವ್ರಿಗೆ ಏನೋ ನಂಬಿಕೆ, ನಮ್ಮ ಮಾಲೀಕ ಇದನ್ನೆಲ್ಲ ಭಾಳ ಸುಲಭವಾಗಿ ಮಾಡ್ತಾನೆ ಅಂತ. ಒಂದು ಹುಡುಗಿ ಒಳಗಡೆ ಎಲ್ಲರೂ ಒಳಗಡೆ ಹೊಟ್ಟೋದ್ರು. ಕಸ್ಟಮರ್ಸ್ಗೆಲ್ಲ ನಾವು ಕೇಸಾಗೆಲ್ಲ ಹೆಸರುಗಳು ಬರ್ಕೊಳ್ಳೋವಾಗ ಎಲ್ಲ ಗಾಬರಿ ಆದರು. ಎಲ್ಲ ಸೀಸ್ ಮಾಡಿ ಆ ಹೆಣ್ಮಕ್ಳ ಹೆಸರೆಲ್ಲ ಬರ್ಕೊಳ್ಬೇಕಲ್ಲ, ನಮ್ಮ ಮಹಿಳಾ ಸಿಬ್ಬಂದಿಗಳು ಬರ್ಕೊಳ್ತಾಯಿದ್ರು. ಆ ಹೆಣ್ಣು ಮಕ್ಕಳಿಗೆ ಕುಡಿಯೋಕ್ಕೆ ನೀರು ಇವರು ಕೊಡೋದಿಲ್ಲ. ಅಲ್ಲೊಂದು ಬಕೆಟಲ್ಲಿ ನೀರು ತುಂಬಿಸಿರ್ತಾರೆ, ಆ ನೀರನ್ನು ಇವರು ಕುಡಿಬೇಕು. ಆಮೇಲೆ ಊಟದ ವ್ಯವಸ್ಥೆನಾದರೂ ಮಾಡಿರ್ತಾರ ಅಂದರೆ ಒಂದು ಕಡೆ ಕಿಚಡಿ ಮಾಡಿ ಇಟ್ಟಿದ್ರು. ಇದೇನಿದು ಅಂದರೆ ಒಂದು ದೊಡ್ಡ ಪಾತ್ರೆಯಲ್ಲಿ ಕಿಚಡಿ, ಆ ಕಿಚಡಿ ಮೇಲ್ಗಡೆ ಎಲ್ಲ ಒಣಗೋಗಿ ಈ ಕಲ್ಲಾದಂಗೆ ಆಗ್ಬಿಟ್ಟಿತ್ತು.
ಆ ಒಳಭಾಗದಲ್ಲಿ ಕಿಚಡಿ ಮೆತ್ತಗಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಪೇಪರ್ ಪ್ಲೇಟಲ್ಲಿ ಹಾಕಿ ತಿಂತಾಯಿದ್ರು ಮಕ್ಕಳು, ಆ ಹೆಣ್ಮಕ್ಳು. ನಾನು ಏನು ನೀವು ಇಷ್ಟು ಇಲ್ಲಿ ಭರ್ಜರಿ ಡ್ಯಾನ್ಸ್ ಮಾಡ್ತೀರಾ, ಇದೇನು ಹಿಂಗೆ ತಿಂತೀರಿ, ಅಲ್ಲಿ ಮಾರ್ವಾಡಿಗಳು ಅವರು ಇವರು ನಿಂತ್ಕೊಂಡು ನಿಮಗೆ ದುಡ್ಡು ಬಿಸಾಕ್ತಾರೆ, ಆ ದುಡ್ಡೆಲ್ಲ ಅದನ್ನೆಲ್ಲ ಕಲೆಕ್ಟ್ ಮಾಡೋಕ್ಕೆ ಒಬ್ಬ ರೌಡಿ, ಇವ್ರಿಗಿಲ್ಲ ಆ ದುಡ್ಡು, ಬಾರ್ನವನ್ಗರ್ದ ಇವ್ರು ಕಾಂಟ್ರಾಕ್ಟ್ ಕರ್ಕೊಂಬಂದಿರ್ತಾನಲ್ಲ ಅವನಿಗರ್ದು ಇವ್ರಿಗೆ ಸ್ವಲ್ಪ. ಆಮೇಲೆ ಅವನು ಆರ್ಡ್ರ್ ಮಾಡ್ತಾನಲ್ಲ, ನೀವು ಕುಡಿಯಲ್ವಾ ಅದು ಗೋಡಂಬಿ ಎಲ್ಲ ತಿಂತಾನಲ್ಲ ಅಂತ, ಅದನ್ನು ತಿನ್ನಂಗಿಲ್ಲ ಇವರು. ಪ್ಲೇಟಲ್ಲಿ ಗೋಡಂಬಿ ಇಟ್ಟರೆ ಅವನಿಗೊಂದು ಗೋಡಂಬಿ ಇಡ್ತಾರೆ, ಅವ್ನು ತಿಂತಾನೆ, ಇವ್ರು ಗೋಡಂಬಿನ ವಾಪಸ್ ತಗೊಂಡು ಹೋಗ್ತಾರೆ. ಮಿನರಲ್ ವಾಟ್ರ್ ಇಲ್ಲವೇ ಇಲ್ಲ. ಅವ್ರೇನೋ ಮದ್ಯಪಾನ ಮಾಡ್ತಾರೆ ಅಂದರೆ ಇವ್ರಿಗೆ ಕೊಟ್ಟರೆ ಇವ್ರಿಗೆ ನೀರು ಹಾಕ್ಬಿಟ್ಟು ಕೊಡ್ತಾರೆ, ಇವ್ರು ನೀರು ಕುಡಿಬೇಕು, ಅವನು ಮದ್ಯಪಾನಕ್ಕೆ 1ಕ್ಕೆ 2 ರೇಟಲ್ಲಿ ಅವನಿಗೆ ಬಿಲ್ಲು. ಇದರೊಳಗೆ ಧನಿಕನಾಗೋದು ಆ ಬಾರ್ ಮಾಲೀಕ, ಇವರ ತಂದಂಥ ದಲ್ಲಾಳಿ ಏಜೆಂಟ್, ಮೂರ್ಖನಾಗೋದು ಅವನು ದುಡ್ಡು ಬಿಸಾಕ್ತಾನಲ್ಲ ಅವನು. ಇದು ಈ ದೇಶದ ಬಡ ಹೆಣ್ಣು ಮಕ್ಕಳ ದುರುಪಯೋಗವನ್ನು ಒಂದು ಉದ್ಯಮ ಅಥವಾ ಬಾರುದ್ಯಮ ಈ ದೇಶದ ಹೆಣ್ಣು ಮಕ್ಕಳನ್ನು ಹೆಂಗೆ ದುರುಪಯೋಗ ಮಾಡ್ಕೊಂಡಿದೆ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಲೈವ್ ಬ್ಯಾಂಡುಗಳನ್ನು ಕಡ್ಡಾಯವಾಗಿ ನಿಷೇಧಿಸಬೇಕು.